ರಾಜ್ಯದ ವಿವಿಧೆಡೆ ಧರ್ಮಸ್ಥಳ ಭಕ್ತರ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪ್ರತಿಭಟನೆಗೆ ಮುಂದಾಗಲಿರುವುದು. ಪ್ರತಿಭಟನಾ ರ್ಯಾಲಿ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ರಾಜ್ಯದ ವಿವಿಧೆಡೆ ಧರ್ಮಸ್ಥಳದ ಭಕ್ತರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಅಪಪ್ರಚಾರ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ಬಗ್ಗೆ ಕ್ರಮ ಕೈಗೊಳ್ಳಿ, ಪ್ರತಿಭಟನಾ ರ್ಯಾಲಿ ಮಾಡುವ ಮುಖಾಂತರವಾಗಿ ಮನವಿ ಮಾಡಲಾಗ್ತಿದೆ. ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಯಾರ್ಯಾರು ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಆ ಅಪಪ್ರಚಾರವನ್ನ ಖಂಡಿಸಿ ರಾಮನಗರದಲ್ಲಿ ಕಾಲ್ನಡಿಗೆಯ ಜಾಥಾವನ್ನ ನಡೆಸ್ತಾ ಇರುವಂತದ್ದು. ಧರ್ಮಸ್ಥಳದ ಅಭಿಮಾನಿಗಳ ವೇದಿಕೆಯಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಗಿರೀಶ್ ಮಠನವರ್, ಯೂಟ್ಯೂಬರ್ ಸಮೀರ್, ಮಹೇಶ್ ಶೆಟ್ಟಿ, ತಿಮರೋಡಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಅಂತ ಒಂದು ಕಡೆ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಯಾಕೆ ಈ ಮೂರು ಜನರ ಹೆಸರು ಮಾತ್ರ ಓಡಾಡ್ತಾ ಇದೆ ಅಂದ್ರೆ, ಗಿರೀಶ್ ಮಟ್ಟಣ್ಣನವರ್ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದಂಥವರು. ಈ ಒಂದು ಸ್ಥಾನದಲ್ಲಿದ್ರೆ ಬೇರೆಯವರಿಗೆ ನ್ಯಾಯ ಕೊಡಿಸೋದಕ್ಕೆ ಆಗಲ್ಲ, ನಮ್ಮ ಕೈ ಕಟ್ಟಿ ಹಾಕ್ಬಿಡ್ತಾರೆ ಅಂತ ತಮ್ಮ ಪೊಲೀಸ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಜನರಿಗೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡುವ ಮುಖಾಂತರವಾಗಿ ತಮ್ಮ ಕೈಲಾದಷ್ಟು ನ್ಯಾಯವನ್ನ ಕೊಡ್ತಾ ಬರ್ತಿದ್ದಾರೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಇವರು ಕೂಡ ಸಾಮಾಜಿಕ ಹೋರಾಟಗಾರರು. ಇವರು ಕೂಡ ಸಾಕಷ್ಟು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದಾರೆ. ಸೌಜನ್ಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದ್ದಾರೆ. ಇನ್ನು ಯೂಟ್ಯೂಬರ್ ಸಮೀರ್ ಈ ಸೌಜನ್ಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು 3-4 ತಿಂಗಳು ಸ್ಟಡಿ ಮಾಡಿ ಆಕೆಯ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು AI ಚಿತ್ರದ ಮುಖಾಂತರವಾಗಿ ಜನರಿಗೆ ಅರಿವು ಮೂಡಿಸಿದಾತ. ಜನರು ಯಾವಾಗ ಯೂಟ್ಯೂಬರ್ ಸಮೀರ್ ವಿಡಿಯೋ ನೋಡಿದ್ರು ಅಲ್ಲಿಂದ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತ ಹ್ಯಾಶ್ಟ್ಯಾಗ್ ಮಾಡುವ ಮುಖಾಂತರವಾಗಿ ಇಲ್ಲಿವರೆಗೂ SIT ತನಿಖೆವರೆಗೂ ಬಂದಿದ್ದಿದೆ. ಇವರು 3 ಜನರಿಂದಲೇ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ. ಧರ್ಮಸ್ಥಳದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇದೆ. ಧರ್ಮಸ್ಥಳದಲ್ಲಿ ಯಾವ ಮಹಿಳೆಯ ಕೊಲೆ ಕೂಡ ಅತ್ಯಾಚಾರ ಆಗಿಲ್ಲ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಪಾಪ ಭಕ್ತವೃಂದದವರು ಹೋರಾಟವನ್ನ ಮಾಡ್ತಿದ್ದಾರೆ. ಭಕ್ತವೃಂದದವರೆಲ್ಲರೂ ಕೂಡ ಸೇರಿ ಜನಾಗ್ರಹ ಅನ್ನುವ ಮುಖಾಂತರವಾಗಿ ಹೋರಾಟವನ್ನ ನಡೆಸ್ತಾ ಇರುವುದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ವಿರುದ್ಧ ಅಪಪ್ರಚಾರ ಯೂಟ್ಯೂಬರ್ಗಳಿಗೆ ಉಳಿಸಿ 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 ಹಿಂದೂ ವಿರೋಧಿಗಳಿಗೆ. ಬೆಳಗಾವಿಯಲ್ಲಿ ಧರ್ಮಸ್ಥಳ ಭಕ್ತರಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಲಾಗ್ತಿದೆ. ನಗರದ ಚೆನ್ನಮ್ಮ ವೃತ್ತದಿಂದ DC ಕಚೇರಿಯವರೆಗೂ ಕೂಡ ರ್ಯಾಲಿಯನ್ನು ನಡೆಸೋದಕ್ಕೆ ಮುಂದಾಗ್ತಿರುವಂತದ್ದು. ಧರ್ಮಸ್ಥಳದ ಭಕ್ತಾಭಿಮಾನಿಗಳ ವೇದಿಕೆಯಿಂದ ಈ ಒಂದು ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಲಾಗಿದೆ. ಸರ್ಕಾರವೇ ರಚಿಸಿರುವಂತಹ SIT ತನಿಖೆ ನಡೆಸ್ತಾ ಇದೆ. ಈವರೆಗೂ SIT ಸರ್ಕಾರಕ್ಕೆ ವರದಿಯನ್ನೇ ಕೊಟ್ಟಿಲ್ಲ. ಹೆಗಡೆ ಕುಟುಂಬಸ್ಥರ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಅಪಪ್ರಚಾರವನ್ನ ನಡೆಸಲಾಗ್ತಿದೆ ಅಂತ. ಸೊ ಹಾಗಾಗಿ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಿ ನಾವು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥವರಾಗಿದ್ದೀವಿ. ಧರ್ಮಸ್ಥಳ ಅಂತಂದ್ರೆ ಭಾರತದ ಮೂಲೆ ಮೂಲೆಯಲ್ಲಿ ಕೂಡ ಕರ್ನಾಟಕದಲ್ಲಿ ನಮಗೆ ಯಾವುದೋ ಒಂದು ಜಗಲಿ ಅಂತ ದಿವಸ ಆಗಮಿಸಿದಂತ ಎಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಗೆ ನಾನು ನಮಸ್ಕರಿಸುತ್ತಾ, ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಪ್ಪಾ ಅಂತಂದ್ರ, ಇವತ್ತ ಪುರಾಣ ಪ್ರಸಿದ್ಧ 800 ವರ್ಷಗಳ ಇತಿಹಾಸವಿರುವಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ. ಪ್ರತಿನಿತ್ಯ ಅಲ್ಲಿ 50ರಿಂದ 1 ಲಕ್ಷ ಜನ ಭಕ್ತಾದಿಗಳು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ದೇಶದ ವಿವಿಧ ಭಾಗಗಳಿಂದ ಆಗಮಿಸಿ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಮಹಾಪ್ರಸಾದ ಸ್ವೀಕಾರ ಮಾಡುವಂತಹ ಪುಣ್ಯ ಕ್ಷೇತ್ರ ಈ ಧರ್ಮಸ್ಥಳ ಕ್ಷೇತ್ರ. ಈ ಪುರಾಣ ಪ್ರಸಿದ್ಧವಾದಂತಹ ಇತಿಹಾಸ ಪವಿತ್ರ ಕ್ಷೇತ್ರಕ್ಕೆ ಇವತ್ತ ಧಕ್ಕೆ ತರುವಂತ ಕೆಲಸ. ಮತ್ತು ನೋಡಿ, ಆಡು ಮುಟ್ಟದ ಸೊಪ್ಪಿಲ್ಲ, ಕುವೆಂಪು ಕೈಯಾಡಿಸಿದ ಕೃತಿ ಇಲ್ಲ ಅಂತ ಒಂದು ನಾಣ್ಣುಡಿ ಇತ್ತು. ಅದೇ ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ
ಧರ್ಮಸ್ಥಳ ಕ್ಷೇತ್ರ ಅನ್ನೋ ಒಂದು ಪುಣ್ಯ ಕ್ಷೇತ್ರ. ಇವತ್ತು ನಾವೆಲ್ಲ ಕೇಳುವಂತದ್ದು ಬಹಳ ದುಃಖದ ಸಂಗತಿ ಇವತ್ತು ನಮಗೆ. ಯಾಕಂದ್ರೆ ಇದು ಧರ್ಮಸ್ಥಳದ್ದು 800 ವರ್ಷಗಳ ಇತಿಹಾಸ ಇದೆ ಇದರಲ್ಲಿ. ಇವಾಗ ಯಾರೋ ಬಂದು ಅದ ಐತಿ ಧರ್ಮಸ್ಥಳ ಬಗ್ಗೆ ಪೂಜ್ಯರ ಬಗ್ಗೆ ಯಾರೇ ಏನೋ ಮಾತಾಡ್ರು ನಾವು ಮಹಿಳೆಯರಾಗಿ ಇವತ್ತು ಏನೈತಿ ಒಂದೊಂದು ಮಹಿಳೆಯನ್ನು ಇವತ್ತು ನಾವು ಪೂಜ್ಯರ ಫೋಟೋ ಇಟ್ಕೊಂಡು ಒಲೆ ಹೊತ್ತಿಸ್ತಾ ಇದ್ದೀವಿ. ಮಹಿಳೆಯರಿಗೆ ಅನುಕೂಲ ಆಗಿದೆ, ಹಾವು ಬೆಳಕೆ ರೈತರಿಗೆ ಅನುಕೂಲ ಆಗಿದೆ. ಈ ಸಂಘದಿಂದ ಸರ್ಕಾರನು ಮಾಡ್ಲೇ ಇದ್ದಿದ್ದು ಇವತ್ತು ಧರ್ಮಸ್ಥಳದ ಅಜ್ಜನವರ ಪುಣ್ಯದಿಂದ ಇವತ್ತು ನಮ್ಮ ಮಹಿಳೆಯರಾಗ್ಲಿ ಪುರುಷರಿಗಾಗ್ಲಿ ಒಳ್ಳೆ ಉದ್ಯೋಗವನ್ನು ಹಾಗೂ ಒಳ್ಳೆ ಕೆಲಸಗಳನ್ನು ಧರ್ಮಸ್ಥಳ ಸಂಘದಿಂದ ಧರ್ಮಸ್ಥಳ ಪೂಜ್ಯರಿಂದ ಆಗ್ತಾ ಇದೆ. ಅಂತದನ್ನ ಯಾರೋ ಅನಾಮಿಕ ಬಂದು ಇಲ್ಲಿದೆ ಅಲ್ಲಿದೆ ಅಂದ್ರೆ ಇವತ್ತು ನಾಳೆ ಇನ್ನೊಬ್ಬ ಬರ್ತಾನ. ವಿಧಾನಸೌಧದಲ್ಲಿ ಸಾಕಷ್ಟು ಹೆಣಗಳು ಗೋಪಕ್ಕೆ ವಿಧಾನಸೌಧ ಕಡುತ್ತಾರ ಇವರು? ಸರ್ಕಾರ ಕಡುತ್ತಾ ಹೇಳಿ? ಈಗ ಯಾರೋ ನಾಲ್ಕು ಶಮೀರ ಆಮೇಲೆ ಜಯಂತ ಇಂಥವ್ರನ್ನೆಲ್ಲ ಬಂದ್ ಸುಳ್ಳು ಸಾಕ್ಷಿಗಳು ಹೇಳಕತ್ರ ಅಂದ್ರ ಅದಕ್ಕೆ ನಾವ್ ಇವತ್ತು ಖಂಡಿಸ್ತೇವೆ. ಇದೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಡೋದೇನಂದ್ರೆ ಇವತ್ತಾದ ಸಂಗತಿ ಇನ್ನು ಮುಂದೆ ಆಗದಂಗ ಅವ್ರನ್ನೆಲ್ಲ ಕರೆಸಿ ನ್ಯಾಯವಾಗಿ ತನಿಖಾ ಒಂದು SIT ತನಿಖಾ ರಚಿಸಿ ಅದನ್ನ ಇದನ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಕೇಳ್ಕೊತೇನೆ ಸರ್ಕಾರಕ್ಕೆ. ಪದೇ ಪೂಜಾರಿಗೆ ಅವಹೇಳನ ಅವ್ರಿಗೂ ವಯಸ್ಸಾಗಿದೆ ಪಾಪ. ಪೂಜಾರಿ 14 ವರ್ಷ ಎಲ್ಲರೂ ಮಕ್ಕೊಂಡಿದ್ರ ಇವರು? 14 ವರ್ಷ ಬಿಟ್ಟು ಇವಾಗ ಬಂದು ಅಲ್ಲೇ ಹೆಣ ಹೋಗ್ತಾರೆ ಇಲ್ಲಿ ಹೆಣ ಹೋಗ್ತಾರೆ ಅಂದ್ರೆ ಇಡೀ ಕರ್ನಾಟಕ ಹಡ್ಲಿ ಇವರು. ನಾವು ಒಪ್ಕೋತೀರ ನೀವು ಅಷ್ಟ್ರು? ಯಾರೋ ಯೂಟ್ಯೂಬರ್ಸ್ ಬಂದು ಹಾಗೆ ಹೀಗೆ ಧರ್ಮಸ್ಥಳ ಅಲ್ಲ ಒಂದ್ ಎಷ್ಟೋ ವಿದ್ಯಾರ್ಥಿಗಳ ಜೀವನ ಆಗ್ತಾ ಇದೆ, ಎಷ್ಟೋ ಒಲೆಗಳು ಹೊತ್ತುತ್ತಾ ಇದೆ ಇವತ್ತು ಧರ್ಮಸ್ಥಳ. ಇದರಿಂದ ಯಾವುದೇ ಸರ್ಕಾರ ಆಗ್ಲಿ ಯಾವುದೇ ಇದಾಗ್ಲಿ ಯಾರೋ ಅದನ್ನ ಇದನ್ ಮಾಡಿಲ್ಲ. ಅಂತದನ್ನ ಪೂಜ್ಯರು ಇವತ್ತು ಮಾಡ್ಯಾರ ಅಂದ್ರೆ ನಮ್ಗೆ ಹೆಮ್ಮೆ ಆಗ್ಬೇಕು, ನಮ್ ಕರ್ನಾಟಕಕ್ಕೆ ಹೆಮ್ಮೆ ಆಗ್ಬೇಕ್ರಿ ಇದು. ಅದನ್ನ ಬಿಟ್ಟುಕೊಟ್ಟು ಅವ್ರ ಹಂಗೆ ಇವ್ರ ಹಿಂಗೆ ಏನೇ ಬರ್ಲಿ ಇವತ್ತು ನಾನು ಮಹಿಳಾ ಪರವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಇದು DC ಅವರಿಗೆ ನನಗೆ ಕೇಳ್ಕೊಳ್ಳೋದು ಇಷ್ಟೇ, ಇನ್ನು ಮುಂದೆ ಏನ್ರ ಆದ್ರೆ ನಾವು 1 ಲಕ್ಷ ಮಹಿಳೆಯರನ್ನ ಸೇರಿಸಿ ಇಲ್ಲೇ ನಾವು ಜೀವ ಕೊಡಕ್ ಪೂಜ್ಯರಿಗೆ ರೆಡಿ ಇದ್ದೇವಂತೆ. ಪೂಜ್ಯರಿಗೆ ರೆಡಿ ಇದ್ದೇವೆ, ನಾವು ಜೀವ ಕೊಡ್ತೇವೆ ಇವತ್ತು. ಯಾಕಂದ್ರೆ ಅವ್ರು ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ ಧರ್ಮಸ್ಥಳ ಪೂಜ್ಯರು ಹೆಂಗೆ ಏನೇ ಇವತ್ತು ಎಷ್ಟೋ ಸಾವಿರಾರು ಕುಟುಂಬಗಳು ಅವರಿಂದ ಒಲೆ ಹೊತ್ತುತ್ತಾ ಇದ್ದಾವೆ. ಅಂತ ಕುಂತೊಂದು ಅನಾಮಿಕ ಬಂದ ಅದನ್ನ ಹಡ್ರಿ ಇದನ್ನ ಹಡ್ರಿ ಸಿಗ್ಬೇಕಾಗಿತ್ತಲ್ಲ, ಸಿಗ್ಬೇಕಾಗಿಲ್ಲ. ಯಾಕೆ ಸಿಕ್ಕಿಲ್ಲ ಅದು? ಸಿದ್ದರಾಮಯ್ಯನವರೇ ಇನ್ನು ಮುಗಿಸ್ಬಿಟ್ರಿ, ಇಷ್ಟಕ್ಕೆ ಮುಗಿಸಿ. ಇನ್ನು ಮುಂದೆ ಏನಾದ್ರು ಇದೇ ತರ ಆದ್ರೆ ನಾವು ಎಲ್ಲಾ ಮಹಿಳೆಯರು ಕರ್ನಾಟಕ ತುಂಬಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತಾಭಿಮಾನಿಗಳ ವೇದಿಕೆ ಬೆಳಗಾವಿ ಜಿಲ್ಲೆ ಇವರ ವತಿಯಿಂದ ಅನಾಮಿಕ ದೂರುದಾರ ಕೊಟ್ಟ ದೂರಿನ ಆಧಾರ ಮೇಲೆ ಕರ್ನಾಟಕದ ಘನ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಈಗಾಗಲೇ ತನಿಖೆ ಆರಂಭವಾಗಿದೆ. ತನಿಖೆ ಆರಂಭವಾಗಿದ್ರು ಇನ್ನೂ ಮಧ್ಯಂತರ ವರದಿ ಸರ್ಕಾರಕ್ಕೆ ನೀಡಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಮಾಧ್ಯಮಗಳು